ಕಾಲೇಜ್ಗೆ ಹೋಗ್ಬೇಕಾದ್ರೂ ಕೂಡ ಅವ್ರಿಗೆ ಜೊತೆನಲ್ಲಿ ಅನಾಹುತಗಳು ಸಂಭವಿಸಬಹುದು. ನಿಮ್ ಮಕ್ಕಳು ಮದುವೆ ಮಾಡಿಕೊಟ್ರು ಕೂಡ ಅನಾಹುತಗಳು ಸಂಭವಿಸಬಹುದು. BMS ಕಾಲೇಜಲ್ಲಿ ಒಬ್ಬ ಜೀವನ್ ಅನ್ನೋ ಹುಡುಗ ಬಾತ್ರೂಮ್ ಅಲ್ಲಿ ಅದೇ 7th ಸೆಮಿಸ್ಟ್ರಿನ ಒಬ್ಬ ಸ್ಟೂಡೆಂಟ್ ಅನ್ನ ಎಳೆದುಕೊಂಡು ಹೋಗಿ ರೇಪ್ ಮಾಡಿರೋ ಘಟನೆ ರಿಜಿಸ್ಟರ್ ಆಗಿದೆ. ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ. 2800 ರೇಪ್ಗಳು ಕಳೆದ 5 ವರ್ಷದಲ್ಲಿ ರಿಜಿಸ್ಟರ್ ಆಗಿದೆ. 2024ರಲ್ಲಿ ಕರ್ನಾಟಕದಲ್ಲಿ 4000 ಪೋಕ್ಸೋ ಕೇಸಸ್, ಮಕ್ಕಳ ಮೇಲೆ ದೌರ್ಜನ್ಯ. 1 ವರ್ಷದಲ್ಲಿ 4000 ಮಕ್ಕಳು ಅತ್ಯಾಚಾರಕ್ಕೆ ಬಲಿಯಾಗಿದ್ದಾರೆ. ದ ಗವರ್ಮೆಂಟ್ ಇಸ್ ಬಿಸಿ ಡಿಬೇಟಿಂಗ್ ಆನ್ ಬ್ಯಾನಿಂಗ್ RSS ನ ಬ್ಯಾನ್ ಮಾಡಿ ಅಥವಾ ಬಿಡಿ. ನೀವು ಬ್ಯಾನ್ ಮಾಡಬೇಕಾಗಿರೋದು ಕರಪ್ಷನ್. ನೀವು ಬ್ಯಾನ್ ಮಾಡಬೇಕಾಗಿರೋದು ಹೆಣ್ಣು ಮಕ್ಕಳ ಮೇಲೆ ಹೆಚ್ಚುತ್ತಿರುವ ಕ್ರೈಮ್ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ ಬೆಂಗಳೂರು, ಕರ್ನಾಟಕ. ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಸೇಫ್ ಇದ್ದಾರ? ಇದಕ್ಕೆ ಉತ್ತರ ಸರ್ಕಾರ, CM, ಹೋಮ್ ಮಿನಿಸ್ಟರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕೊಡಬೇಕು. ಹಾಡು ಹಗಲೇ BMS ಕಾಲೇಜಲ್ಲಿ ಬಾತ್ರೂಮ್ ಅಲ್ಲಿ ಎಳೆದುಕೊಂಡು ಹೋಗಿ ಆಕೆನ ರೇಪ್ ಮಾಡಿ ಆ ಹೆಣ್ಣು ಮಗಳನ್ನ ತದನಂತರ ಪಿಲ್ಸ್ ಕೊಡಕ್ ಹೋಗಿ ತಗಲಾಕೊಂಡಂತ ಇಂಥ ಕಾಮುಕರು ಕಾಲೇಜ್ಗೆ ಹೋಗೋದು ಏಜ್ ಅಲ್ಲಿ ಓದಬೇಕು, ಆಟ ಆಡಬೇಕು. ನಾನು ಪದೇ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, NCC ನ ಮ್ಯಾಂಡೇಟರಿ ಮಾಡಿ. ಯುವಕ ಯುವತಿಯರು ಆಕ್ಟಿವಿಟಿ, NCC ಆಕ್ಟಿವಿಟಿ ಕಳೆದ್ರೆ ಕ್ರೈಮ್ ಕಡಿಮೆ ಆಗುತ್ತೆ. ಆ ಎನರ್ಜಿ NCC ನಲ್ಲಿ ಅದು ಡಿಸ್ಚಾರ್ಜ್ ಆಗುತ್ತೆ. ಕ್ರೈಮ್ ಕ್ಯಾಪಿಟಲ್ ಸಿಟಿ ಆಗ್ತಾ ಇದೆ ಅಲ್ರಿ. ಓದೋ ಏಜ್ ಅಲ್ಲಿ ಅವ್ನು ರೇಪ್ ಮಾಡ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ 78 ವರ್ಷಗಳ ನಂತರ ಈ ಸಮಾಜವನ್ನ ತಂದು ನಿಲ್ಸಿದಿರ? ಇದೊಂದೇ ಕೇಸ್ ಅಲ್ಲ. ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕಾದ್ರು ಸೇಫ್ ಅಲ್ಲ, ಸ್ಕೂಲ್ಗೆ ಹೋಗ್ಬೇಕಾದ್ರು ಸೇಫ್ ಅಲ್ಲ, ಬೆಂಗಳೂರಲ್ಲಿ ಸುತ್ತಾಡಿದ್ರು ಸೇಫ್ ಅಲ್ಲ, ಮದುವೆ ಮಾಡಿಕೊಟ್ರು ಸೇಫ್ ಅಲ್ಲ. ಮತ್ತೆ ಹೆಣ್ಮಕ್ಳು ಎಲ್ಲಿ ಸೇಫ್ ಇದಾರೆ? ಎಂತ ಸಮಾಜವನ್ನ ನಾವು ನಿರ್ಮಾಣ ಮಾಡಿದೀವಿ. ಆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇನ್ BMS ಕಾಲೇಜ್ ಇಸ್ ಬಿನ್ ರೇಪ್ಡ್ ಇನ್ ಬಾತ್ರೂಮ್. ಆ ಫ್ಲೋರ್ ಅಲ್ಲಿ CCTVನೇ ಇಲ್ಲ. ಆ ಹುಡುಗ ಅದನ್ನ ಅಡ್ವಾಂಟೇಜ್ ತಗೊಂಡ. ಜವಾಬ್ದಾರಿ ಇಲ್ವಾ ಕಾಲೇಜ್ಗಳಿಗೆ? ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತ ಅತ್ಯಾಚಾರಕ್ಕೆ ಪ್ರಿವೆನ್ಷನ್ಗೆ ಒಂದು ರಿಸರ್ಚ್ ಅನ್ನ ಮಹಿಳಾ ಆಯೋಗ ಮಾಡಬೇಕಾಗಿತ್ತು, ಮಾಡಲ್ಲ. ನಾವು ಮಹಿಳಾ ಆಯೋಗದ ಅಧ್ಯಕ್ಷರನ್ನ ನೋಡೋದೇನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ರೀಲ್ಸ್ ಅಲ್ಲಿ ಕರ್ನಾಟಕ ಆಸ್ ಬಿಕಮಿಂಗ್ ಎ ರೇಪ್ ಸಿಟಿ, ರೇಪ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ.